ಏನು ಜಂಪ್ ಆಗುತ್ತಲ್ಲ. ಹಾಂ, ಹಿರಿಯರ ಮುಖಾಂತರದಲ್ಲಿ ನನ್ನ ಕರೆದು ಮಂಜುನಾಥ್ ಅನ್ನೋರು ನಮ್ಮ ರಿಲೇಷನ್ ಅವರು, ನಮ್ಮ ಅಕ್ಕನ ಭಾವನ ಮಗ, ಅವ್ರು ಕರೆಸಿ ನೋಡಿ ವಿಶ್ವನಾಥ್ ಅನ್ನೋರು ಕೆನರಾ ಬ್ಯಾಂಕಲ್ಲಿದ್ದಾರೆ, ಅವರಿಗೆ ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ನಾನು ನೋಡ್ಕೊಂಡಿದ್ದೀನಿ. ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಏನು ಅವ್ರಿಗೆ ಒಂದು ಲೈಫ್ ಕೊಡಬೇಕು ಅಂತ ಹೇಳಿ ನನ್ನ ಕರ್ಕೊಂಡೋಗಿ ತೋರಿಸಿದ್ರು. ಮಂಜುಳಾ ಅನ್ನೋ ನಟರಾಜು ಅನ್ನೋರು ಮನೇಲಿ ತೋರಿಸಿದ ಮೇಲೆ ನನಗೇನಂತ ಹೇಳಿದ್ರು ಅಂದರೆ, ಚಿಕ್ಕಮಗಳೂರಲ್ಲಿ ಸೈಟ್ ಐತೆ, ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೇಳಿ ಮದುವೆ ಮಾಡಿದ್ರು. ಮದುವೆ ಮಾಡಿದ ತಕ್ಷಣ 15 ದಿನಕ್ಕೆಲ್ಲ ನನ್ನ ಹೊರಗಡೆ ಹಾಕ್ಕೊಟ್ರು. 9 ಲಕ್ಷ ಸಾಲ ಓದಿಸಿ, ನಾವು ಮಾಡಿಲ್ಲ ಅವನೇ ಮಾಡ್ಕೊಂಡಿರೋದು ಅಂತ ಹಾಕ್ಕೊಟ್ಟು ಬಾಡಿಗೆ ಮನೆಗೆ ಹಾಕಿ, ಆವತ್ತಿಂದ ನನಗೆ ಗಂಡ ಹೆಂಡ್ತಿಗೆ ಇಬ್ಬರಿಗೂ ಒಂದು ದಿನವೂ ಚೆನ್ನಾಗಿಲ್ಲ, ಒಂದು ಗಂಟೆನೂ ಚೆನ್ನಾಗಿಲ್ಲ, ಒಂದು ಕ್ಷಣನೂ ಚೆನ್ನಾಗಿಲ್ಲ. ಬಡದಾಟ ಎಲ್ಲ ಆಗಿ ನನಗೆ ಮುಖ ಎಲ್ಲ ಊದಿಸಿ ಹೊಡೆದಿದ್ರು ಅಲ್ಲೇ ಒಂದೂವರೆ ತಿಂಗಳಲ್ಲಿ. ಆವಾಗ ನಮ್ಮ ತಾಯಿ ಬಂದು, ಬೇಡ ಇವ್ರು ನಾನು ನನ್ನ ಮಗಳಿಗೆ ಗಂಟನೇ ಬೇಡ, ಕರ್ಕೊಂಡು ಹೋಗ್ಬಿಡ್ತೀನಿ ಇದಕ್ಕೆ, ಅಮ್ಮ ನನಗೆ ಹೆಂಗೆಂಗೂ ಆಗುತ್ತೆ, ನಾನು ಇದು ಮಾಡ್ತೀನಿ ಕಣಮ್ಮ ಅಂದಿದ್ದಕ್ಕೆ ನಿಮ್ಮ ಮನಸ್ಸಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸಿ 3 ತಿಂಗಳು ಅಡ್ಮಿಟ್ ಮಾಡಿದ್ದು. ನ್ಯೂರೋಸೈಕಾಲಜಿ ಸೈಕಾಟ್ರಿ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ತು, ಅಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಇವ್ರಿಗೆ ಅಂತ ಹೇಳಿ ಕರ್ಕೊಂಬಂದು. ಯಾಕೆ ಹಂಗಾಯಿತು ಅಂತ ಕೇಳಿ ಆಮೇಲೆ ನಮ್ಮ ತಾಯಿ ಎಲ್ಲ ಹೋಗಿ ಅಲ್ಲೆಲ್ಲ ಕೇಳಿ ವಿಚಾರಣೆ ಮಾಡಿದ್ದಕ್ಕೆ ಅಲ್ಲಿ ಹೇಳಿದ್ರು, ಇದು ವಾಮಾಚಾರದಿಂದ ನಡೆದಿರೋದು, ಇದು ಯಾವುದೋ ದೇವ್ರಿಗೆ ಹೋಗಿ ಬಂದು ನೋಡೋಂಗೆ ನೋಡಿ ಬಂದು ಮಾತುಕತೆ ನಿಲ್ಲಿಸ್ಬಿಟ್ರು. 3 ದಿವಸ 4 ದಿವಸ ಸಂಜಾನಿಗೆ ಬ್ಲಡ್ ಟೆಸ್ಟ್ಗೆ 1 ಸತಿ ಇಲ್ಲ 6 ಸತಿ ಬ್ಲಡ್ ಟೆಸ್ಟ್ಗೆ ಹೋಗಿದ್ದಕ್ಕೆ ಇದು ವಾಮಾಚಾರದಿಂದ ಆಗಿರೋದು ಅಂತ ಏನೂ ಇಲ್ಲ ಪ್ರಾಬ್ಲಮ್ ಅಂತ ಅವಾಗೂ ಬಂತು. ಸರಿ, ಅದು ಹೋಗ್ಲಿ ಅಂತ ನಾವು ಅವತ್ತಿಂದನೂ 2007ರಲ್ಲಿ ನಾನು ಮದುವೆ ಮಾಡಿರೋದು. ಇವರು ಅವತ್ತಿನಿಂದ ಈಚೆಗೂ ನನಗೆ ಇದೇ ಥರ ಮಾಡ್ತಾಯಿದ್ದಾರೆ. ಹಂಗೂ ಬಂದು ನಾನು ಸಾಕಾಗಿ ಅಲ್ಲಿ ಇಲ್ಲಿ ತೋರಿಸ್ಕೊಂಡು ಏನೋ ಅವ್ರು ಮಾಡಿದವ್ರು ಊಟ ಮಾಡಲಿ ಅಂತ ಇಲ್ಲಿ ಗಂಟ ಸೋರಿಸಿ ಯಾರಿಗೆ ಹೋಗಿ ಹೇಳ್ತಾ ಇದ್ದೆ, ನೋಡಿ ಈ ಥರ ಎಲ್ಲ ಆಗ್ತಾಯಿದೆ, ಏನು ಎತ್ತು ಅಂದರೆ ಯಾರೋ ಗೊತ್ತಿಲ್ಲಮ್ಮ, ಯಾರೋ ಹಂಗಮ್ಮ ಹಿಂಗಮ್ಮ ಅಂತ ನಾಟಕ ಹೇಳೋಳು. ಸರಿ, ಅವ್ರ ಅಕ್ಕನೇ ಮಂಜುಳಾ ಅನ್ನೋಳೆ ನಾಟಕ ಹೇಳೋಳು. ಸರಿ, ನಾನು ಅದಕ್ಕೂ ಸುಮ್ಮನಾದೆ. ಸಂಬಂಧಿಕರಲ್ಲಿದೆಲ್ಲ ಏನು ಚೆನ್ನಾಗಿ ಕಾಣ್ತಿದೆ, ಇವತ್ತು 1 ದಿವಸದ 2 ದಿವಸದೆಲ್ಲ ಕತೆ, ಇದು ಏನೋ ಸರೋಗ್ಬೋದು ಅಂತ ನಾನು ಭಾಳ ಇಲ್ಲಿ ಗಂಟ ಸೋರಿಸ್ಕೊಂಡ್ಬಂದು ವರ್ಷಕ್ಕೆ 1 ಸತಿ 2 ಸತಿ ಮನೆಗಳಲ್ಲಿ ನನಗೆ ಕಿವಿಯೆಲ್ಲ ಕುಯ್ದು ಇಲ್ಲೆಲ್ಲ ಹೊಲಿಗೆ ಹಾಕೋರೆ. ನನಗೆ ಗಂಡ ಹೆಂಡ್ತಿಗೆ ಹಿಡ್ಕೊಂಡು ಹೊಡಿಯೋದು ಮಾಡೋದು, ಗಲಾಟೆಗಳಿಬ್ಬರಿಗೂ ಜಗಳಗಳು ಮಾಡೋದು, ಮನೇಲಿ ಇಬ್ಬರಿಗೂ ಹೊಂದಾಣಿಕೆನೇ ಕೊಡ್ತಾ ಇಲ್ಲ, ಚೆನ್ನಾಗಿರೋಕ್ಕೆ ಬಿಡ್ತಾ ಇಲ್ಲ. ಗಂಡ ಹೆಂಡ್ತಿ ಹೊಡೆದಾಡೋದು ಹಂಗೆಲ್ಲ ನಮ್ಮಮ್ಮಗೆ ತಂದಿಕ್ಕೋದು, ಗಂಡ ಹೆಂಡ್ತಿಗೆ ಆಗ್ದಿರಂಗೆ ಮಾಡೋದು. ಆಮೇಲೆ ನನ್ನ ನೆಪ್ಷಲ್ ದಿವಸ ನಮ್ಮ ಮೈದನ ಮಗನ ಬೆಡ್ಶೀಟ್ ಹಾಸಿಗೆ ಮೇಲೆಲ್ಲ ಬೆಡ್ಶೀಟ್ ಮೇಲೆ ಉಚ್ಚವಿಸ್ಬಿಟ್ಟು ಬೆಡ್ಶೀಟೆಲ್ಲ ಎತ್ತಿಕೊಂಡ್ಬಿಟ್ರು. ಅದು ಏನಕ್ಕೂ ನಮ್ಗೆ ಗೊತ್ತಾಗಲಿಲ್ಲ. ಏನಂತ ಹೇಳೋಳು ಅಂದರೆ, ಆದಷ್ಟು ಬೇಗ ಅವಳು ಅಟ್ಟಕ್ಕೊಂದು ಮಗು ಆಗಲಿ ಕಣವ, ಬೇಗ ಮಾಡ್ಕೊ ಅಂತ ಹೇಳೋಳು. ನನಗೆ ಗೊತ್ತಿಲ್ಲ ಅವಳು ಈ ಥರ ಎಲ್ಲ ಮಾಡ್ತಾವಳೆ ಅಂತ. ಹೌದೇನು ಅಂದ್ಕೊಂಡೆ ನಾನು. ಯಾರಾದರೂ ಹೇಳಿದ್ರು ಅವ್ರು ಅಂಥವ್ರಲ್ಲ ಬಿಡು ಅಂತ ನಾನು ಹೇಳ್ತಾ ಇದ್ದೆ. ಆದರೂ ನನಗೇನು ಮಾಡಿದ್ರು, ಬಂದು ಈ ಥರ. ಆಮೇಲೆ ಹಿಂಗೆ ನಮ್ಮ ಮನೆಯವ್ರಿಗೆ ಏನು ಮಾಡಿದ್ರು, 1 ಸತಿ ಮಾತುಕತೆ ನಿಲ್ಲಿಸಿದ್ರು, 1 ಸತಿ ಹೋಗೋ ಬರೋ ಜೀವ ಮಾಡಿ ಇಲ್ಲೇ ಮಾತುಶ್ರೀ ಹಾಸ್ಪಿಟ್ಲಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗೈತೆ, ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಹೇಳಿದ್ರು. ನಿಮ್ಮ ಮನಸ್ಸಲ್ಲಿ ಕರ್ಕೊಂಡೋಗಿ ಅಲ್ಲೆಲ್ಲ ಕೇಳಿದಕ್ಕೆ ಯಾರಮ್ಮ ಹೇಳಿರೋದು ಇದು ಗ್ಯಾಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡಿ. ಸರ್, ಇದು 1 ಸತಿ 2 ಸತಿ ಅಲ್ಲ, 2007ರಿಂದ ಹಿಡಿದು ನನಗೆ ಇವತ್ತಿನ ತನಕನೂ ತಿಂಗಳು 1 ಸರಿ 2 ಸರಿ ಹಿಂಗೆ ಮಾಡ್ತಾನೆ ಅವರೇ. ನನಗೆ ಬೆದಕಕ್ಕೆ ಬಿಡ್ತಾ ಇಲ್ಲ. ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲೇ ಅನ್ನ ಎಲ್ಲ ಹಳೆ ಕಾಲ ಕುಂಕುಮ ಆದಂಗೆ ಆಗೋದು, ಮತ್ತು ಕೈ ಕಾಲು ನಮ್ಮ ಮನೆಯವ್ರಿಗೆ ಶೇಕಾಗಿ ಬಿದ್ದೋಗೋದು, ತಲೆ ಸುತ್ತಾಗೋದು. ಅವನು ಮನೆಗೆ ಬಂದು ನಮ್ಮ ಮನೆಗೆ ಮಾಡೋಕ್ಕೆ ಬಂದಿದ್ದ. ನಾನು ಒಂದು ಸತಿ ಏನು ಮಾಡಿದೆ, ಏನಕ್ಕೋ ನೀನು ಬಂದಿರೋದು ಅಂತ ಕೇಳಿದೆ. ನಾನು ತಿಂಡಿ ತಿನ್ನೋಕೋ ಏನಕ್ಕೋ ಅಂದ. ಆಮೇಲೆ ಇನ್ನೊಂದು ಸತಿ ಅಂದ್ರೆ ಇನ್ನು ಮಾರನೇ ದಿವಸ ಕೇಳಿದ್ದಕ್ಕೆ ಬಂದಿದ್ದ. ಮನೆಗೆ ಬರೋನು ಬಂದವನೇ ಫಸ್ಟ್ ಬಾತ್ರೂಮ್ಗೆ ಹೋಗ್ಬಿಡೋನು. ನಮ್ಮ ಬಾವನ ಮಗ ಮಂಜುಳಮ್ಮನ ಮಗ ಬಂದ ಒಳಗಡೆಗೆ ಅವ್ನು ಕಷ್ಟ ಅಂದಾಗೆಲ್ಲ ಬರೋನು, ದುಡ್ಡು ಕಾಸು ಕೇಳೋರು, ಒಡಬೈಸ್ಕೊಂಡು ನನ್ನ ಹತ್ರ ಏನೋ ಸಾಮಾಜಿಕರಲ್ಲಿ ಒಬ್ರಿಗೂ ಅವ್ರಂತ ನನಗೆ ಇವತ್ತವರೆಗೂ 1 ರೂಪಾಯಿ ಹೆಲ್ಪ್ ಮಾಡಿಲ್ಲ, 1 ರೂಪಾಯಿ ಸಪೋರ್ಟ್ ಮಾಡಿಲ್ಲ, 1 ರೂಪಾಯಿ ಅವ್ರದ್ದು ಅಂತ ಏನೂ ಇಲ್ಲ ನನಗಿಲ್ಲಿ ಇವತ್ತವರೆಗೂ. ನನ್ನ ಹತ್ರ ಕಿತ್ಕೊಂಡು ತಿಂದಿದ್ದಾರೆ ಹೊರತು, ನನ್ನ ಹತ್ರ ಮಾಡಿದ್ದಾರೆ ಹೊರತು ನನಗೂ ನನ್ನ ಗಂಡನಿಗೆ ಯಾವುದೇ ರೀತಿ ಮಾಡಿಲ್ಲ. ಸೈಟ್ ಹೇಳ್ಬಿಟ್ಟು ನನಗೆ ನಾವು ಹೇಳಲಿಲ್ಲ ಅಂತ ಮೋಸ ಮಾಡಿ ಸೈಟು ಕೊಟ್ಟಿಲ್ಲ. ಊರಲ್ಲಿ ನಿಮ್ಮನ್ಸಲ್ಲಿದ್ದಾಗ ಒಳಗಿಂದೊಳಗೆ ಕರ್ಕೊಂಡೋಗಿ ನನ್ನ ಬೈದಂಗೆಲ್ಲ ಆ ಮನೆ ಸೈಟೆಲ್ಲ ಮಾಡಿಬಿಟ್ರು, ನಮಗೇನು ಕೊಡಲಿಲ್ಲ. ಸರಿ, ಅದು ಹಾಳಾಗೋಗ್ಲಿ, ನಮ್ಮ ಪಾಡಿಗೆ ನಮ್ಗೆ ಇರೋಕ್ಕೂ ಬಿಡ್ತಿಲ್ಲ. ಅಲ್ಲಿ ನಾನು ಅಲ್ಲಿ ಹಂದಿ ಮೂಳೆಯಲ್ಲಿ ಅಂತಂದು ಮನೆ ಬಾಗಿಲಲ್ಲಿ ಹೂತಾಕಿದ್ರು, ಅದನ್ನೆಲ್ಲ ತೆಗೆಸ್ತು. ಅಲ್ಲೂ ಗಲಾಟೆಗಳು ಜಗಳಗಳೆಲ್ಲ ಆಯಿತು. ಸರಿ, ಅಲ್ಲಿಂದ ಇಲ್ಲಿ ಅಶ್ನಗುಂಟೆಗೆ ಬಂದು ನಮ್ಮ ಪಾಡಿಗೆ ನಾವು ಅವ್ರ ಮನೆಗೆ ಹೋಗೋದು ಬಿಟ್ಟು ಗೊತ್ತಾಗಿ ಇವತ್ತು 3-4ನೇ ವರ್ಷದಲ್ಲಿ ಇದೇ VP ಮ್ಯಾಗ್ನೀಸ್ ಹಾಸ್ಪಿಟಲ್ ಬಂದು ಇಲ್ಲೆಲ್ಲ ಆಗಿ ಈ ಥರ ಎಲ್ಲ ಆಗಿರೋದು ತಗೊಂಡೋಗಿ ತೋರಿಸಿ ನೋಡಿ ಹಿಂಗೆಲ್ಲ ಏನಮ್ಮ ಅಂತ ಕೇಳೋರು. BP-ನೂ ನಾರ್ಮಲು, ಶುಗರು ನಾರ್ಮಲು, ಏನೂ ಇಲ್ಲ, ಈ ಥರ ಆಗ್ತಾಯಿದೆ ಅಂತ ಹೇಳಿದ್ದಕ್ಕೆ ಏನಂತಂದ್ರು ಅಂದರೆ, ಇಲ್ಲ ನಾವು ಏನು ಹೇಳ್ತಾರಮ್ಮ ಅಂತ ಇದೇ ಹೇಳಿ ಅವಾಗೂ ನಾವು ಬಿಟ್ಬಿಟ್ಟ ಸರ್. 4ನೇ 5ನೇ ಸರಿ ಈ ಥರ ಆಗಿರೋದು ಕಾಲೆಲ್ಲ. ಆಮೇಲೆ ಸತಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ನಮ್ಮ ಮನೆ ದೇವ್ರಿಗೆ ನರಸಿಂಹಸ್ವಾಮಿಗೆ ಹೋಗಿ ಬಂದಿದ್ದು. ಮಾರನೇ ದಿವಸಕ್ಕೆ ತೀರ್ಥಕ್ಕೆ ಪೂಜೆ ಮಾಡಿದ್ದೀವಿ. ಪೂಜೆ ಮಾಡಿದ ತಕ್ಷಣ ಆಯ್ತಾ ಪಾತ್ರೆಯಲ್ಲಿ ಇಟ್ಟಿದ್ದಂಗೆ ಅನ್ನ ಎಲ್ಲ ಕೆಂಪಗಾಗೋಗ್ಬಿಟ್ಟು 3 ದಿವಸಕ್ಕೆ ನಮ್ಮ ಮನೆಯವ್ರಿಗೆ ಇಲ್ಲಿ ನೋಡೋ ಕಣ್ಣೆಲ್ಲ ಮಂಜಾಯ್ತಾ ಅಲ್ಲಿ ನೋಡು ಕಣ್ಣು ಲೂಸ್ ಮೋಷನ್ ಆಗೋದು ಕಣ್ಣೆ ಮಂಜು ಏನೂ ಕಾಣ್ತಿಲ್ಲ ಅಂದರು. ಹಂಗೂ ನಾವು ಕರ್ಕೊಂಬಂದಿಲ್ಲ VP ಮ್ಯಾಗ್ನೀಸಲ್ಲಿ ಬ್ಲಡ್ ಟೆಸ್ಟು ಶುಗರ್ ಟೆಸ್ಟ್ ಮಾಡಿಸಿದ್ದಕ್ಕೆ BP-ನೂ ನಾರ್ಮಲು, ಶುಗರು ನಾರ್ಮಲು. ಇಲ್ಲಿನ ಆಗಲ್ಲ, MRI ಸ್ಕ್ಯಾನಿಂಗ್ ಮಾಡಿ ಇಲ್ಲಿ ನಾವು ನನ್ನ ಹತ್ರ ಇಲ್ದಿರೋದಕ್ಕೆ ಕರ್ಕೊಂಡೋಗಿ ವಿಕ್ಟೋರಿಯಾಗೆ ಹೋದೆ. ವಿಕ್ಟೋರಿಯಾದಲ್ಲಿ ಅಲ್ಲಿ ಮಿಂಟೋ ಹಾಸ್ಪಿಟ್ಲಲ್ಲಿ ಎಲ್ಲ ಟೆಸ್ಟ್ ಮಾಡಿದ್ರು. ಮೇಡಮ್ಮ ಕಣ್ಣಿಗೆ ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಏನೇ ತೋರಿಸಿದ್ರು ಏನೂ ಇಲ್ಲ ಅಂತಲೇ ಬರ್ತದೆ ಹೊರತು
ಅಲ್ಲಿ ಆಮೇಲೆ ಆ ದೇವ್ರ ದಿಂಡು ಅಲ್ಲಿ ಎಲ್ಲಾರು ನಿಮ್ಮ ಈಗ ತೋರಿಸಿದ್ಕೆ ಈಗ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದ್ದಾರೆ ಮಾಡಿ ಎಲ್ಲ ಕಡೆ ಕೇಳಿದ್ರು ಅದೇ ಬರ್ತಾ ಇದೆ. ಒಂದು ಆಸ್ತಿ ವಿಚಾರಕ್ಕಾಗಿ, ಒಂದು ಭೂಮಿ ಲಕ್ಷ್ಮಿ ವಿಚಾರಕ್ಕಾಗಿ, ಒಂದು ಭೂಮಿ ವಿಚಾರಕ್ಕಾಗಿ ಈ ಥರ ಮಾಡ್ತಾ ಇದ್ದಾರೆ. ಅಯ್ಯಪ್ಪನ ಮುಗಿಸ್ಬೇಕು, ನೀನು ಓಡೋಗ್ಬೇಕು, ಇಬ್ಬರು ಹೆಂಗಸರು ಗಂಡಸು ಸೇರಿ ಮಾಡ್ತಾ ಇದ್ದಾರೆ ಅಂತಲೇ ಬರ್ತಾ ಇದೆ ಸರ್. ಆಯ್ತು, ಅವರೇ ಅಂತ ಹೆಂಗೆ ಹೇಳ್ತೀರಾ? ನಾವೆಲ್ಲ ಅವ್ರಿಗೆ ಡೈರೆಕ್ಟಾಗಿ ನಾನು ಸಿಕ್ಕಿ ನಾನು ಹೇಳಿದ್ದೀನಿ ಎದುರುಗಡೆ ಅವ್ರಿಗೆ ಕಳಿಸಿದ್ದೀನಿ. ಆಗಿರೋದು ನಮ್ಮ ಮನೇಲಿ ಅನ್ನ ಆಗಿರೋದಲ್ಲ ಅವ್ರ ಮನೆಗೆ ಕಳಿಸಿದ್ದೀನಿ, ಫೋಟೋದೆಲ್ಲ ಕಳಿಸಿದ್ದೀನಿ. ನೋಡಲ್ಲೆಲ್ಲ ಇದ್ಬೇಕಾದ್ರೆ ತೆಗಿರಿ, ಅದ್ರ ತೆಗ್ದೆಲ್ಲ ಇವೆಲ್ಲ ನಂಬ್ತೀರಾ ನೀವು ಅಂತ? ನಂಬ್ತೀರಾ ಅಂದ್ರೆ ಇಲ್ಲಿ ಆಗೈತಲ್ಲ ಈ ಥರ ಏನು ಮಾಡ್ತೀರಾ? ಒಂದು ಸತಿ 2 ಸತಿ ಆದರೆ ಏನೋ ಪರವಾಗಿಲ್ಲ ಬಿಡಿ ಅನ್ಬೋದು. ನಾನು ಅದು 20 ವರ್ಷದಿಂದ ನನಗೆ ಇದೇ ಥರ ಮಾಡ್ತಾ ಇದ್ದಾರಲ್ಲ, ಅಂದಿದ್ದದಲ್ಲಿ ಮಾಡ್ತಾ ಇರೋದಂತೆ ಇದು ನಮಗೆ. ಅದೆಲ್ಲ ನೀವು ಕಣ್ಣಾರೆ ನೋಡಿದ್ದೀರಾ? ನೋಡಿ ತೋರಿಸಿದ್ದೀವಿ. ಇದನ್ನೇನು ಈ ಥರ ಆಗಿರೋದಂತೆ ನಮ್ಗೆಲ್ಲ ಕಡೆ ಬಂದೈತಿ. ಇದು ಅದಿ ರಕ್ತದಲ್ಲಿ ಮಾಡಿರೋದು. ಯಾರ ಮೇಲೆ ಡೌಟ್ ಇರೋದು? ಅವ್ರ ಹೆಸರು ಅವಳೇ ಮಂಜುಳಾ, ಈತ ಅವರು ಫ್ಯಾಮಿಲಿ ಅವರೇ ಮಾಡ್ತಾ ಇರೋದು. ಆಸ್ತಿ ವಿಚಾರ ಅಂದರೆ ಅವರೇ, ಇನ್ಯಾರು ಇಲ್ಲ ನಮಗೆ. ಇನ್ಯಾರು ಬೇರೆಯವ್ರು ಯಾರು ಬರ್ತಾರೆ ನಮಗೆ? ಮಂಜುಳಾ ಏನಾಗ್ಬೇಕು ನಿಮಗೆ? ಅದಕ್ಕೆ ಗೀತಾ ಏನಾಗ್ಬೇಕು? ಅವಳದು ಇವರಿಗೆ ನಮ್ಮ ಮನೆಯವ್ರಿಗೆ ದೊಡ್ಡ ಅಂಟಿ, ಚಿಕ್ಕ ಮಗಳು. ಅವಳು ಅಣ್ತಂದಿರೋ ಮಕ್ಕಳವರು. ಅವ್ರದ್ದು ಸಂಬಂಧದಲ್ಲಿ ಮದುವೆ ಸಂಬಂಧಿಕರೇನೆ, ಸ್ವಂತ ನಮ್ಮ ಯಜಮಾನ್ರಿಗೆ ಸೋದರ ಮಕ್ಕಳೇ ಅವರು. ಈಗ ನಿಮ್ಗೆ ಏನಾಗಬೇಕಮ್ಮ? ನೋಡಿ ನಮ್ಮ ಯಜಮಾನ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತೈತೆ. ನಮ್ಮ ಪಾಡಿಗೆ ನಮ್ಗೆ ಇರೋಕ್ಕೂ ಬಿಡ್ತಿಲ್ಲ, ಜಾಗನೂ ಕೊಡಲಿಲ್ಲ, ಎಲ್ಲ ಮೋಸ ಮಾಡಿದ್ರು. ಅದು ನಮ್ಗೆ ಇರೋಕ್ಕೆ ಬಿಡ್ತಾ ಇಲ್ಲ. ಅಮಾಸೆ ಪೌರ್ಣಮಿ ಈ ಥರ ತೊಂದರೆ ಮಾಡಿ ನಮ್ಮ ಮನೆಯವ್ರು ಈ ಥರ ಮಲಗಿಸ್ತಾವ್ರೆ. ದುಡ್ಡು ಕಾಸುಗಳು ಇಲ್ಲ. ಈ ಥರ ನಾನು ಎಲ್ಲಿಂದ ಒಬ್ಬಳೆ ಪ್ರಾಬ್ಲಮ್ ಯಾರು ನೋಡಿ ನೆನ್ನೆ ಎಲ್ಲ ಆಗಿದೆ. ಹೋಗಿ ಇದು ICU ಇದ್ದಾರೆ, BP ಡೌನ್ ಆಗ್ತಾ ಇದೆ ಅಂತೆ. ಬಂದು ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಿನ್ನೆ ಹೇಳಿದ್ರು. ನಾವು ಅಕ್ಕನಿಗೆ ಅವ್ರ ಅಕ್ಕಲ್ಲಿ ಯಾರು ಬಂದು ಈ ಕಡೆ ತಿರುಗಿ ನೋಡಿಲ್ಲ, ಏನೂ ಮಾಡ್ತಾ ಇಲ್ಲ. ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ಆದ್ಮೇಲೆ ನಾನು ಬ್ಯಾಂಕ್ ಎಂಪ್ಲಾಯಿನ ಅವರು ರಿಟೈರ್ಡ್ ಆಯಿತು 3 ವರ್ಷ ಆಗಿ. ಪೆನ್ಷನ್ ಎಲ್ಲ ಬರ್ತದೆ? ಪೆನ್ಷನ್ 14,000 ರೂಪಾಯಿ ಬರ್ತದೆ. ಅದರಲ್ಲೇ ಜೀವನ ಮಾಡ್ಬೇಕು ನಾವು. ಏನೂ ಇಲ್ಲ, ಮನೇನೂ ಇಲ್ಲ ಇರೋಕ್ಕೆ. ಇಲ್ಲ ನಮ್ಮನ್ನು ಬದುಕೋಕ್ಕೂ ಬಿಡ್ತಾ ಇಲ್ಲ, ನಮ್ಗೆ ಇರೋಕ್ಕೂ ಬಿಡ್ತಾ ಇಲ್ಲ. ಅದರಿಂದ ಮುಕ್ತಿ ಬೇಕು ಅಂತ ನೀವು ಹೇಳೋದು? ಮತ್ತೆ ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಇರೋದೇನಾಯ್ತು ಹೇಳಿದ್ದೀನಿ. ನಾನು ಮುಚ್ಚಿಕೊಂಡಿದ್ದಾಯ್ತು ಇಷ್ಟು ದಿನ ತನಕನೂ. ಎಲ್ಲರಿಗೂ ತೋರಿಸಿದ್ದಾಯ್ತು ಸಂಬಂಧಿಕರುಗಳಲ್ಲಿ. ನೀವು ಯಾವ ಜಾಗದಲ್ಲಿ ಕೇಳಿ, ಎಲ್ಲಿ ತೋರಿಸಿ, ಎಲ್ಲಿ ಬರಲಿ, ವಾಮಾಚಾರ ನಡೆದಿರೋದು ಅಂತಲೇ ಬರ್ತದೆ ಇದು. ಆಯ್ತು, ಓಕೆ. ನಿಮ್ಮ ಹೆಸರು? ಸುರೇಖಾ. ಇದಕ್ಕೇನು ಮಾಡ್ತೀರೋ ಮಾಡಿ. ನಾಳೆ ದಿವಸ ಸತ್ತರೆ ಇದಕ್ಕೆ ಇವರೇ ಕಾರಣ.